ಅಷ್ಟೇ. ಇದು ಎಲೆ ಇದು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಶೃಂಗೇರಿನಲ್ಲಿದ್ದೀವಿ. ಶೃಂಗೇರಿ ಶಾರದಾಂಬಾ ದೇವಿ ದೇವಸ್ಥಾನ. ಅಲ್ಲಿ ನಾವು ಚಪ್ಪಲಿ ಇಡೋದಕ್ ಹೋದಾಗ ಅಲ್ಲಿ ಅವ್ರು ಹೇಳಿದ್ರು ಊಟ 8:30ಗೆ ಲಾಸ್ಟ್ ಅಂತ. ರಾತ್ರಿ ದೇವರ ದರ್ಶನ ಸಿಗೋದಿಲ್ಲ, ದೇವರ ದರ್ಶನ ನಾಳೆ ಮಾಡೋದೇನೆ. ಆದ್ರೆ ಊಟಕ್ ಹೋಗ್ವಾ ಅಂತ ಇವಾಗೆಲ್ಲ ಊಟಕ್ ಹೋಗ್ತಾ ಇದೀವಿ. ಊಟದ ಹಾಲಿಗೆ ಬಂದ್ವಿ. ಇಲ್ಲೆಲ್ಲಾ ಮೊಬೈಲ್ ಅಲೋ ಮಾಡೋದಿಲ್ಲ ಒಳಗಡೆ ಎಲ್ಲಾನು. ಹಂಗಾಗಿ ನಾವು ಏನು ಕೂಡ ವಿಡಿಯೋ ಮಾಡ್ಲಿಲ್ಲ. ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ರಾತ್ರಿ ಆದದ್ರಿಂದ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು, ತುಂಬಾ ಚಂದ ಕಾಣಿಸ್ತಾ ಇತ್ತು. ಊಟ ಎಲ್ಲ ಮುಗಿಸಿ ಇನ್ನ ಸಮಯ ಇತ್ತಲ್ವಾ ನಮ್ಗೆ, ಹಂಗಾಗಿ ಸ್ವಲ್ಪ ಏನಾದ್ರೂ ಬೇಕಾಗಿದ್ದೆಲ್ಲ ಖರೀದಿ ಮಾಡೋಣ ಅಂತ ಬಂದ್ವಿ. ಪಾಪು ಅಂತೂನು ಎಲ್ಲಾ ಅಂಗಡಿಗೆ ಹೋಗಿ ಹೋಗಿ ಬರ್ತಾ ಇದ್ದ. ಅಂದ್ರೆ ಏನಾದ್ರೂ ಬೇಕಾ ಅಂದ್ರೆ ಅವನಿಗೆ ಏನಾದ್ರೂ ಸಿಗ್ತದ ಅಂತ ನೋಡ್ತಾ ಇದ್ದ. ಹಂಗೂನು ಸುಮಾರಷ್ಟು ಖರೀದಿ ಮಾಡಿದ್ದಾನೆ. ನಾನು ಶೃಂಗೇರಿಗೆ ಬಂದಿದ್ದು ಮೊದಲನೇ ಬಾರಿಗೆ. ನಾನು ಯಾವತ್ತೂ ಕೂಡ ಬಂದಿರ್ಲಿಲ್ಲ. ನನ್ಗೆ ಅಂದ್ರೆ ಇಲ್ಲೆಲ್ಲ ಈ ತರ ಇಷ್ಟ್ ದೊಡ್ಡ ದೇವಸ್ಥಾನ, ಹೊರಗಡೆ ಎಲ್ಲ ಈ ತರ ಜಾತ್ರೆ ತರ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಬರ್ತಾ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ರು ನನ್ ಕೋ ಸಿಸ್ಟರು. ಇವಾಗ ನಾವ್ ಅಕ್ಕ ತಂಗಿ ಒಂದ್ ಕಡೆ ಶಾಪಿಂಗ್ ಮಾಡ್ತಾ ಇದ್ವಿ. ನಮ್ಗೇನಾದ್ರೂ ಚಿಕ್ಕ ಪುಟ್ಟ ಎಲ್ಲ ಬೇಕಾಗಿದ್ದೆಲ್ಲಾನು. ಇಲ್ಲಿ ಪಾಪು ಅವನಿಗೆ ಏನ್ ಬೇಕು ಅಂತ ನೋಡ್ತಾ ಇದ್ದ. ನಾವ್ ನೋಡ್ಕೊಂಡು ಒಬ್ರು ಫ್ರೆಂಡ್ ಆದ್ರು ಮಾರೆ. ಇಲ್ಲ 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 ನನ್ ಮೊಬೈಲ್ ಇಲ್ಲ. ನಾನಿಲ್ಲಿ ಅಂಗಡಿನಲ್ಲಿ ಇದ್ದಾಗ ನನ್ಗೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬ್ಯಾಂಗ್ಳೂರು ಕನಕ್ಪುರದವ್ರಂತೆ. ತುಂಬಾ ಖುಷಿ ಆಯ್ತು. ಅವ್ರು ಫೋಟೋಸ್ ಎಲ್ಲ ತಗೊಂಡ್ರು. ಆದ್ರೆ ನನ್ ಮೊಬೈಲು ಇವ್ರ ಹತ್ರ ಇತ್ತು. ನಾವ್ ಅಕ್ಕ ತಂಗಿ ಒಂದ್ ಕಡೆ ಶಾಪಿಂಗ್ ಮಾಡ್ತಾ ಇದ್ದಿದ್ರಿಂದ ನನ್ಗೆ ವಿಡಿಯೋ ತಗೊಳೋದಕ್ ಆಗ್ಲಿಲ್ಲ. ನೀನ್ ತಗೊಂಡೆ? ನಾನು ಒಂದ್ ಬಾಚ್ ಅಡಿಗೆ ತಗೊಂಡೆ ಅಷ್ಟೇ. ಮತ್ತೇನೇನೋ ಬೇಕು ಅಂದಿದ್ದಲ್ಲ. ತಗೊಳ್ಳೆ, ಬಳೆ ಗಿಳೆ ಎಲ್ಲ ತಗ. ಇದು ತಕ ಲಾಕೆಟ್ ಚೈನು ಎಲ್ಲ ತಕ. ಇದೆಲ್ಲವ ಹಾ, ಬೇಕಂತಿದ್ದಲ್ಲ. ಯಾವಾಗದು ತಗೊಳ್ಳೋದು? ಇದೆಲ್ಲ ಹಾಕೋಣ. ಎಲ್ಲಿ ಹೋಗ್ಲಿ? ನೀನು ಮದುವೆ ಫಂಕ್ಷನ್ಗೆಲ್ಲ ಹೋಗುದಿಲ್ಲಲ್ಲ? ಮುಂದೆ ನೋಡುವ. ಇಷ್ಟೇ ಅಲ್ಲ ಮತ್ತೆ ನಾವ್ ಅಕ್ಕ ತಂಗಿ ಇಲ್ಲಿ ಎಷ್ಟ್ ಅಂಗಡಿ ಇದೆ ನೋಡಿ, ಅಷ್ಟು ಅಂಗಡಿನೂ ವಿಸಿಟ್ ಕೊಟ್ಟಿದೀವಿ. ಏನೇನ್ ಸಿಗ್ತದೆ ಅಂತ ನೋಡ್ಕೊಂಡ್ ಬಂದಿದೀವಿ. ನಮ್ಮನೆಯವ್ರು ರೇಗಿಸ್ತಾ ಇದ್ರು, ನಾಳೆ ಎಲ್ಲಾರುನು ಈ ಅಂಗಡಿ ಕ್ಲೋಸ್ ಮಾಡ್ತಾರಲ್ವಾ, ಅಂದ್ರೆ ರಾತ್ರಿ ಹೊತ್ತು ಅಂಗಡಿ ಕ್ಲೋಸ್ ಮಾಡ್ತಾರಲ್ವಾ, ಎಲ್ಲರೂ ಮಾತಾಡ್ಕೊಳ್ತಾರೆ. ಇಬ್ರು ಹುಡ್ಗಿರ್ ಬಂದಿದ್ರು, ಏನ್ ಸುತ್ತಿದ್ರು ಇಲ್ಲಿ ಅಂತ ಹೇಳಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ರು. ಪಾಪು ಇಲ್ಲಿ ಜೋಳ ತಿನ್ನೋದಕ್ಕೆ ಬಂದಿದ್ದ. ನನ್ಗೆ ಈ ಹೊರಗಡೆ ಎಲ್ಲ ಈಗ ಕೊಡ್ತಾರಲ್ವಾ ಜೋಳ, ಅವೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಇವ್ರೆಲ್ಲ ತಿಂದ್ರು. ನನ್ 1 ಸ್ಪೂನ್ ಅಷ್ಟೇ, ಅಂದ್ರೆ ಟೇಸ್ಟ್ ನೋಡ್ದೆ. ನನ್ ಮನೆಯಲ್ಲಿ ಬೇಯಿಸಿದ್ದೆಲ್ಲ ತಿಂತೀನಿ, ತಿನ್ನೋದಿಲ್ಲ ಅಂತ ಅಲ್ಲ. ಇವಾಗ ನಾವು ಗರಂ ಮಸಾಲ ಅಂಗಡಿಗೆ ಬಂದ್ವಿ. ಈ ಹೊರನಾಡು ಶೃಂಗೇರಿ ಕಡೆ ಬಂದ್ರೆ ಗರಂ ಮಸಾಲ ಎಲ್ಲ ತಗೊಂಡ್ ಹೋಗ್ಬೋದು, ವರ್ತ್ ಇದೆ ಆಯ್ತಾ. ನಾವು ಇಲ್ಲಿ ಸ್ವಲ್ಪ ಗರಂ ಮಸಾಲ ಎಲ್ಲ ತಗೊಂಡ್ವಿ. ಏಲಕ್ಕಿ, ಇನ್ನ ಈ ಏನ್ ಹೇಳ್ತೀವಿ ಕಲ್ಲು ಹೂವ ಪ್ಯಾಕೆಟ್, ಇನ್ನ ಗಸಗಸೆ ಇಂಥದ್ದೆಲ್ಲ ತಗೊಂಡೆ. ನನ್ನ ಹತ್ರ ಕೆಲವೊಂದು ಗರಂ ಮಸಾಲಾ ಐಟಮ್ ಇತ್ತು, ಅದನ್ನ ನಾನು ಖರೀದಿ ಮಾಡೋದಕ್ ಹೋಗ್ಲಿಲ್ಲ. ಟೀ ಪೌಡರು ಇವೆಲ್ಲ ತುಂಬಾ ಕಡಿಮೆ ಬೆಲೆಗೆ ಸಿಗ್ತದೆ ಆಯ್ತಾ. ನೀವು ಈ ಕಡೆ ವಿಸಿಟ್ ಕೊಟ್ರೆ ಖಂಡಿತ ಖರೀದಿ ಮಾಡ್ಕೊಂಡು ಹೋಗಿ. ಇನ್ನ ಸಾಕಷ್ಟು ಸಿಗ್ತದೆ ಈ ಸ್ನಾಕ್ಸ್ ಗಳು ಇಂಥದ್ದೆಲ್ಲಾನು ಈ ಕಡೆ ಪ್ರಿಪೇರ್ ಮಾಡಿದ್ದು ಅಂತ ಅನ್ಕೊಂಡಿದೀನಿ. ಇಲ್ಲಿ ನಾವೆಲ್ಲರೂ ಗರಂ ಮಸಾಲ ಎಲ್ಲ ತಗೊಂಡ್ವಿ.
ನಾನು ಮತ್ತೆ ಅಕ್ಕ ಮುಕ್ತಕ್ಕ ಅಷ್ಟು ಜನನು ತಗೊಂಡ್ವಿ. ಇನ್ನ ಏನಾದ್ರೂ ಸಿಗ್ತದ ಅಂತ ನೋಡ್ತಾ ನಿಂತಿದ್ವಿ. ಪಾಪು ಮತ್ತೆ ಅವ್ರ ಪಪ್ಪ ಇಬ್ರುನು ರೂಮಿಗೆ ಹೋಗಿದ್ರು ರೆಸ್ಟ್ ಮಾಡೋದಕ್ಕೆ ಅಂತ. ರಾತ್ರಿ ಆಗಿತ್ತಲ್ವಾ, ಇವಾಗ ಇನ್ನೇನ್ ಹೋಗಿ ಮಲ್ಕೊಳ್ಳೋದೆ ಅಂತ ನಾವು ಸ್ವಲ್ಪ ಸುತ್ತಾಡಿದ್ವಿ. ನೋಡು ಇಲ್ಲಿ ಶಾಪಿಂಗು ಏನೇನದು ಏಲಕ್ಕಿ, ಚಕ್ಕೆ, ಇದು ಎಲೆ, ಇದು ಎಂತಂತಾರೆ ಕಲ್ಲು. ಹಾಂ, ಇದಕ್ಕೆಷ್ಟು ಇವ್ರು ಪೇ ಮಾಡ್ತಾರೆ. ಬೆಳಿಗ್ಗೆ ಬಿಸಿಲಲ್ಲಿ ಸುತ್ತಾಡೋದಕ್ ಆಗೋದಿಲ್ಲ ಅಂತ ನಾವು ರಾತ್ರಿನೇ ಶಾಪಿಂಗ್ ಮಾಡಿರುವಂತದ್ದು. ಶಾಪಿಂಗ್ ಆಯ್ತಾ? ಶಾಪಿಂಗ್ ಆಯ್ತು. ಈಗ ನಾಳೆ ದರ್ಶನ ಮಾಡಿ ದೇವರ ದರ್ಶನ ಮಾಡಿ ಒಳ್ಳೆ ಎಲ್ಲಿ ನೋಡೋದು? ಮನೆಗೆ ಮತ್ತೆ ಹೋಗುದ್ರಿ. ಈ ತರ ಶಾಪಿಂಗ್ ಆರಾಮಿದ್ದೀರಾ? ದೊಡ್ಡ ಶಾಪಿಂಗ್ ಆಯ್ತು. ಆರಾಮಿದ್ದಲ್ಲ? ಸದ್ಯ ಇದು ಮಗಂದು ಅವ್ನಿಗೆ ಇದೊಂದು ಇಲ್ಲೇ ನಿಂತು ಅವ್ನಿಗೆ ಅಲ್ಲ ಪುಟ್ಟ ಏನಾಯ್ತದ ತೋರಿಸ್ತಾರೆ. ಹಾಂ, ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ನಾನು ಸ್ನಾನ ಮುಗಿಸಿ ಸೀರೆ ಹಾಕೊಂಡು ಕುಂತಿದೀನಿ. ಎಲ್ಲಾರು ಕೂಡ ಸ್ನಾನ ಮಾಡ್ತಾ ಇದ್ರು ಒಬ್ಬೊಬ್ರಾಗಿ, ಇನ್ನ ರೆಡಿ ಆಗ್ತಾ ಇದ್ರು. ಎಲ್ಲ ಗಾಡಿ ನಿಂತಿದೆ, ಎಲ್ಲ ಹೊರಗಡೆಯಿಂದ ದೇವರ ದರ್ಶನಕ್ಕೆ ಬಂದಿರೋರು. ನಾವು ಕೂಡ ಇಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿದ್ವಿ. ಇನ್ನ ಫುಲ್ ಫಾಗ್ ಇತ್ತು ಆಯ್ತಾ. ಬೆಳಿಗ್ಗೆ ವಿಪರೀತ ಚಳಿ ಇತ್ತು. ರೂಮಲ್ಲಿ ಅಷ್ಟ್ ಚಳಿ ಅಂತ ಅನ್ಸ್ತಿರ್ಲಿಲ್ಲ. ಈ ಹೊರಗಡೆ ಬಂದ್ರೆ, ರೂಮಿಂದ ಆಚೆ ಬಂದ್ರೆ ಅಂತೂನು ತುಂಬಾ ಚಳಿ ಅಂತ ಅನ್ಸ್ತಾ ಇತ್ತು. ನಾವು ಹೋದಾಗ ಮಳೆ ಏನ್ ಇರ್ಲಿಲ್ಲ. ಇನ್ನ ಚಳಿಗಾಲದಲ್ಲೆಲ್ಲ ಹೇಗಿರ್ಬೋದಲ್ವಾ ಇಲ್ಲಿ ಅಂತ ನಮ್ಗ್ ಅನ್ಸ್ತಾ ಇತ್ತು. ಇವಾಗ ನಾವೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಪಾಪು ಈ ತರ ರೆಡಿ ಆಗಿದ್ದ. ಪಾಪು ತುಂಬಾ ಚಂದ ಕಾಣಿಸ್ತಾ ಇದ್ದ ಇವತ್ತು. ಪಂಚೆ ಎಲ್ಲ ಹಾಕ್ಸಿದ್ರು ಪಾಪುಗೆ. ನಮ್ಮನೆಯವರೆಲ್ಲ ಸ್ವಲ್ಪ ಮುಂದೆ ಹೋಗಿದ್ರು ಈ ಚೀಟಿ ಎಲ್ಲ ಮಾಡ್ಸೋದಕ್ಕೆ ಅಂತ ಕೌಂಟರ್ ಅಲ್ಲಿ. ನಾನು ಮತ್ತೆ ಅಕ್ಕ ಎಲ್ಲ ಇವಾಗ ಹೋಗ್ತಾ ಇದ್ವಿ. ಮುಕ್ತಕ್ಕ ಇಲ್ಲಿ ಹೂವ ತಗೊಂಡಿದ್ರು, ನನ್ಗೂ ಕೊಟ್ಟಿದ್ರು. ನಾನು ಕೂಡ ಹೂವ ಎಲ್ಲ ಮುಡ್ಕೊಂಡಿದೀನಿ. ಇವಾಗ ಮೊದ್ಲಿಗೆ ಅಕ್ಷರಾಭ್ಯಾಸಕ್ಕೆ ಹೋಗ್ತಾ ಇರುವಂತದ್ದು. ಪಾಪುಗೆ ಮತ್ತೆ ತನ್ಮಯಿಗೆ ಇಬ್ರಿಗೂನು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಅಕ್ಷರಾಭ್ಯಾಸ 10 ವರ್ಷದವರೆಗೂ ಕೂಡ ಇರ್ತದೆ. ಅಂದ್ರೆ ಮಕ್ಕಳಿಗೆ ಮೊದ್ಲಿಗೆ ಚೀಟಿ ಮಾಡಿಸ್ಬೇಕು. ಇಲ್ಲಿ 500 rupees ಏನೋ ಇದೆ ಒಂದು ಚೀಟಿಗೆ. ಅದು ತುಂಬಾ ದಿನದ ಆಸೆ ಆಗಿತ್ತು ಪಾಪುಗೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಅಂತೂ ಅಕ್ಕನ ಆಸೆ ಇವತ್ತು ಈಡೇರಿತು. ಆವಾಹಿತ ಭಾವ, ಸಂಸ್ಕಾರಿತ ಭಾವ, ಸಂವಿಧಾನ ಭಾವ, ಸಂಯುಕ್ತ ಭಾವ, ಸಮೃದ್ಧಿ ಭಾವ, ಅವಕುಂಠಿತ ಭಾವ, ಸುಸ್ಥಿತ ಭಾವ, ಪ್ರಸನ್ನ ಭಾವ, ವರದಾ ಭಾವ, ಹಸಿತ ಓಂ ಐಂ ಶಿವಾಂ ಹ್ರೀಂ ಕ್ಲೌಂ ಯಂ ಡಂ ಲಂ ವಂ ಸಂ ಶಂ ಹಂ ಸಂ. ಇಲ್ಲಿ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಏನೋ ಪೂಜೆ ಎಲ್ಲ ಮಾಡ್ತಾ ಇದ್ರು. ನಾವು ಮೊದ್ಲಿಗೆ ಹೊರಗಡೆಯಿಂದ ಕೈ ಮುಗ್ಬಿಟ್ಟು ಪಾಪುಗೆಲ್ಲ ಅಕ್ಷರಾಭ್ಯಾಸಕ್ಕೆ ಕರ್ಕೊಂಡ್ ಹೋದ್ವಿ. ಇವತ್ತು ತುಂಬಾ ವಿಶೇಷವಾದ ದಿನ ಆಗಿತ್ತು. ಭಟ್ರಲ್ಲಿ ಹೇಳ್ತಾ ಇದ್ರು ಎಲ್ಲಾ ಕಡೆ ನವರಾತ್ರಿ 9 ದಿನ ಆದ್ರೆ ಶೃಂಗೇರಿನಲ್ಲಿ 15 ದಿನ. ನೀವು ಬಂದಿರೋದು ಇವತ್ತು ಕೊನೆಯ ದಿನ ಅಂತ ಹೇಳ್ತಾ ಇದ್ರು. ಇವತ್ತು ಭೂಮಿ ಹುಣ್ಣಿಮೆ ಕೂಡ ಆಗಿತ್ತು. ತುಂಬಾ ವಿಶೇಷವಾದ ಪೂಜೆ ಇತ್ತು ಇವತ್ತಿನ ದಿನ. ಹಾಗಾಗಿ ದೇವರ ದರ್ಶನಕ್ಕೂ ಕೂಡ ತುಂಬಾ ಲೇಟ್ ಆಗಿ ಬಿಟ್ಟಿದ್ರು. 12:30 ನಂತರ ದೇವರ ದರ್ಶನ ಸಿಕ್ಕಿರುವಂತದ್ದು. 12:30 1 ಗಂಟೆ ಸುಮಾರು. ಬೆಳಿಗ್ಗೆ ಸೇವಾ ಪೂಜೆದು ಚೀಟಿ ಕೂಡ ಕೊಟ್ಟಿರ್ಲಿಲ್ಲ. ಕೊನೆಗ್ ತಗೊಳ್ಬೇಕು ನೀವು ಅಂತ ಹೇಳಿದ್ರು. ಅಂದ್ರೆ 10:30 11 ಗಂಟೆ ಸುಮಾರು ತಗೊಳ್ಬೇಕು. ಏನಕ್ಕೆ ಅಂತಂದ್ರೆ ದೇವರ ದರ್ಶನ ಲೇಟ್ ಇದೆ ಅಂತ ಹೇಳಿದ್ರು. ಇಲ್ಲಿ ಹಾಲ್ ಅಲ್ಲಿ ಎಲ್ಲರಿಗೂ ಅಕ್ಷರಾಭ್ಯಾಸಕ್ಕೆ ಕೂರಿಸಿದ್ರು. ಕೆಲವೊಂದು ನಾನು ಒರಿಜಿನಲ್ ವಾಯ್ಸ್ ಅನ್ನ ಇಟ್ಟಿದ್ದೀನಿ. ಕರುಣಾಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತಿ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಎಲ್ಲರೂ ಮಗುವಿನ ಹೆಸರು, ರಾಶಿ, ನಕ್ಷತ್ರ ಹೇಳ್ಕೊಳ್ಳಿ. ಗಂಡು ಮಗು ಆದರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ.
ಹೆಣ್ಮಗು ಆದರೆ ಮಮ ಕುಮಾರ್ಯಾಹ ಸದ್ವಿದ್ಯ ಸತ್ಪುತ್ರಿ. ನಿಮ್ಮ ಮನೆ ದೇವರನ್ನ ಕುಲ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಕ್ಕಿ ತಪ್ಪಲಿರುವ ಅಷ್ಟದ ಕೊಂಬನ್ನ ಮಗು ಕೈಗೆ ಕೊಡಿ. ಅಕ್ಕಿ ತಪ್ಪಲಿರುವ ಅಷ್ಟದ ಕೊಂಬನ್ನ ಮಗು ಕೈಗೆ ಕೊಡಿ. ಮಗು ಕೈಯಿಂದ ಹಿಡ್ಕೊಂಡು ಅಕ್ಕಿ ತಪ್ಪಲಿ ಅಷ್ಟದ ಕೊಂಬಿಂದ ಶ್ರೀ ಗುರುಭ್ಯೋ ನಮಃ ಅಂತ ಬರೆಸಿ ಗುರುಭ್ಯೋ ನಮಃ ರಾಶಿಯಲ್ಲಿ ಈ ಜನರಿಗೆ ನೀವು ಲೋಕದ ಜೋಡಣೆ ಗುರುಭ್ಯೋ ನಮಃ ಅಂತ ಅಕ್ಕಿ ತಪ್ಪಲಿ ಅಷ್ಟದ ಕೊಂಬಿಂದ ಮಗು ಕೈಯಲ್ಲಿ ಬರೆಸಿ ಶ್ರೀ ಗಣೇಶಾಯ ನಮಃ ಬರೆಸಿ ಶ್ರೀ ಗುರುಭ್ಯೋ ನಮಃ ಆದ ಮೇಲೆ ಶ್ರೀ ಗಣೇಶಾಯ ನಮಃ ಬರೆಸಿ ಶ್ರೀ ಶಾರದಾಯೈ ನಮಃ ಬರೆಸಿ ಶ್ರೀ ಸರಸ್ವತ್ಯೈ ನಮಃ ಬರೆಸಿ ಆತ್ಮಾಗಿ ಈ ಅಕ್ಷರ ಬರೆಸಿ ನಿಧಾನವಾಗಿ ಮಗು ಹತ್ರ ಹೇಳಿಸುತ್ತ ಆತ್ಮಾಗಿ ಈ ಅಕ್ಷರ ಬರೆಸಿ ನಿಧಾನಕ್ಕ ಚಪ್ಪಿಸು ಆತ್ಮಾಗಿ ಈ ಅಕ್ಷರ ರಾಶಿಯಲ್ಲಿ ಮಗುವನ್ನ ತಂದೆಯ ಕಾಲುವೆಗೆ ಕರೆಸಿಕೊಂಡು ದೇವರ ಅಭಿಷೇಕಕ್ಕೆ ನೀರೆಲ್ಲ ತಗೊಂಡ್ ಹೋಗ್ತಾ ಇದ್ರು. ಅಂದ್ರೆ ಬಿಂದಿಗೆನಲ್ಲಿ ವಾದ್ಯದ ಮೇಲೆ ತಗೊಂಡ್ ಹೋಗ್ತಾ ಇದ್ರು. ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಸಿಕ್ತು. ಮತ್ತೆ ಇನ್ನ ಒಂದು ವ್ಲಾಗ್ ಇದೆ, ನಾನು ಎಡಿಟಿಂಗ್ ಮಾಡಿ ನೆಕ್ಸ್ಟ್ ಅಂದ್ರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಮ್ಗೆ ಇಲ್ಲಿ ಶೃಂಗೇರಿ ಗುರುಗಳನ್ನ ನೋಡುವಂತಹ ಭಾಗ್ಯ ಕೂಡ ಸಿಕ್ತು ಇವತ್ತಿನ ದಿನ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.